ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನಾಯ್ತು, ಯಾರೆಲ್ಲ ಬಂದ್ರು, ಏನೆಲ್ಲ ಮಾತಾಡ್ತಾ ಇದ್ರು, ಯಾರು ಯಾರಿಗೆ ಗಿಫ್ಟ್ ಕೊಟ್ರು, ಮೇನ್ ಆಗಿ ಏನಂದ್ರೆ ನಿನ್ನೆ ಟಾಸ್ಕ್ ಯಾವ ರೀತಿ ಇತ್ತು, ಒಂದೊಂದು ಸತ್ಯ ಇಸ್ ದ ಎಂಟರ್ಟೈನ್ಮೆಂಟ್ ಎಪಿಸೋಡ್ ಅಂತ ಹೇಳ್ಬೋದು. ಆ ರೀತಿ ಇರುತ್ತೆ ಮಿಡ್ ನೈಟ್ ಎಪಿಸೋಡ್. ಮಿಡ್ ನೈಟ್ ಲೈವ್ ನೋಡಿದಾಗ ಸಖತ್ತಾಗಿತ್ತು. ಆ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ರಕ್ಷಿತಾ ಗಿಲ್ಲಿ ಡ್ಯಾನ್ಸ್ ಮಾತ್ರ ಸೂಪರ್ ಬಂದ್ ಹೇಳ್ಬೋದು, ಅದ್ಭುತ ಹೇಳ್ಬೋದು. ನಾನಂತೂ ನಕ್ಕು ಸಾಕಾಯ್ತು. ಆ ರೀತಿ ಎಲ್ಲ ಇತ್ತು. ಅದೇ ರೀತಿಯಾಗಿ ಫ್ಯಾಮಿಲೀಸ್ ಎಲ್ಲ ಗಿಫ್ಟ್ ಯಾರಿಗೆ ಕೊಟ್ರು, ಏನೆಲ್ಲ ಆಯ್ತು, ಯಾರೆಲ್ಲ ಏನೆಲ್ಲ ಮಾತಾಡ್ತಿದ್ರು ಅಂತ ಕಂಪ್ಲೀಟ್ ಡೀಟೇಲ್ಸ್ ಆಗೆಲ್ಲ ಮಾತಾಡೋಣ. ಮಿಡ್ ನೈಟ್ ಅಲ್ಲಿ ಏನಾಯ್ತು ಅಂತ, ಮಧ್ಯರಾತ್ರಿಯ ಮಾತುಗಳು ಎಪಿಸೋಡ್ 88 ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ DDTV ಕಾಣಂತ ವ್ಯಾಟ್ಸಪ್ ಲಿಂಕ್ ಇರುತ್ತೆ, ಹೋಗಿ ಜಾಯಿನ್ ಆಗೋದ್ರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್, ನಿಮಗೆ ವಿಡಿಯೋಸ್, ಪ್ರೋಮೋಸ್ ಎಲ್ಲ ನೀವು ನೋಡ್ಬೋದು. ಇನ್ನು ಎಪಿಸೋಡ್ ಬಗ್ಗೆ ಮಾತಾಡೋಣ, ಮಿಡ್ ನೈಟ್ ಬಗ್ಗೆ ಮಾತಾಡೋಣ. ಮಿಡ್ ನೈಟ್ ಅಲ್ಲಿ ಏನಾಯ್ತಂದ್ರೆ ಮೇನ್ ಆಗಿ ನಾನು ಗಿಫ್ಟ್ ತರೋಣ. ಗಿಫ್ಟ್ಸ್ ಯಾರು ಕೊಡ್ತಾರೆ ಅಂದ್ರೆ ಮೇನ್ ಆಗಿ ಅಶ್ವಿನಿ ಅವರ ಗಿಫ್ಟ್ ತಂದ್ಬಿಟ್ಟು ಮಾಳು ಅವರು ಕೊಡ್ತಾರೆ. ಏನಕ್ಕಂದ್ರೆ ಮಾಳು ಆನೆಸ್ಟ್ ಆಗಿರ್ತಾರೆ, ಜಾಸ್ತಿ ಮಾತಾಡಲ್ಲ, ಕರೆಕ್ಟ್ ಆಗಿ ಮಾತಾಡ್ತಾರೆ, ಚೆನ್ನಾಗಿ ಇರ್ತಾರೆ ಅಂತ ಹೇಳಿ ಮೊದಲೇದಾಗಿ ಅಶ್ವಿನಿ ಅವರ ಮಗ ಮಾಳು ಗಿಫ್ಟ್ ಕೊಡ್ತಾರೆ. ತುಂಬಾ ಇನ್ನೋಸೆನ್ಸ್ ಆಗಿರ್ತಾರೆ, ಪ್ಯೂರ್ ಲವ್, ಆದ್ರಿಂದ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಒಂದು ಗಿಫ್ಟ್ ಕೊಡ್ತಾರೆ. ಅದೇ ರೀತಿಯಾಗಿ ಧ್ರುವಂತ್ ಅವರ ಫ್ಯಾಮಿಲಿ ಬಂದಿರುತ್ತೆ. ಆಲ್ಮೋಸ್ಟ್ ನಮ್ಗೆ ತೋರ್ಸಲ್ಲ. ಧ್ರುವಂತ್ ಅವರ ತಮ್ಮ ಆಗೋ ಧ್ರುವಂತ್ ಅವರ ಒಂದು ತಮ್ಮ ಹೆಂಡತಿ ಮಿಸ್ಸಸ್ ಮೊನ್ನೆ ರೀಸೆಂಟ್ ಆಗಿ ಮದುವೆ ಆಗಿದಲ್ಲ, ಅವ್ರು ಮದುವೆ ಆಗಿರೋರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು ಅಶ್ವಿನಿ ಕೊಡ್ತಾರೆ. ಅಶ್ವಿನಿಗೆ ಆಲ್ಮೋಸ್ಟ್ 2 ಗಿಫ್ಟ್ ಬಂದಂಗಾಯ್ತು. ಇದಕ್ಕಿಂತ ಮುಂಚೆ ಸೂರಜ್ ಅವರ ಫ್ಯಾಮಿಲಿ ಕೊಟ್ಟಿದ್ರು, ಈಗ ಅಶ್ವಿನಿ ಧ್ರುವಂತ್ ಅವರ ಫ್ಯಾಮಿಲಿಗಳು ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ, ಅಫೆಕ್ಷನ್ ಇದೆ, ರೆಸ್ಪೆಕ್ಟ್ ಕೊಡ್ತೀರಾ ಧ್ರುವಂತ್ ಅವ್ರಿಗೆ, ಒಳ್ಳೆ ಚೆನ್ನಾಗಿರ್ತೀರಾ, ಒಳ್ಳೆ ಮೂವ್ಮೆಂಟ್ ಫ್ಯಾಮಿಲಿ ವೇಬ್ ಕೊಡ್ತಾ ಇದೀರಾ, ಸಮ್ ಟೈಮ್ ಎಲ್ಲ ಒಳ್ಳೊಳ್ಳೆ ಮೆಸೇಜ್ ಎಲ್ಲ ಕೊಡ್ತೀರಾ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಇನ್ನು ಅದಾದ್ಮೇಲೆ ರಕ್ಷಿತ್ ಅವ್ರ ಫ್ಯಾಮಿಲಿ ಮಾಡ್ಬಿಟ್ಟು ರಘು ಅವ್ರ ಗಿಫ್ಟ್ ಕೊಡ್ತಾರೆ. ರಘು ಅವ್ರಿಗೂ ಆಲ್ಮೋಸ್ಟ್ 2 ಆಯ್ತು. ಇದಕ್ಕಿಂತ ಮುಂಚೆ ರಾಶಿ ಫ್ಯಾಮಿಲಿ ಕೊಟ್ಟಿದ್ರು, ಈಗ ರಕ್ಷಿತಾ ಫ್ಯಾಮಿಲಿ ಕೊಡ್ತಾ ಇದ್ದಾರೆ ನಮ್ಮ ರಘುಗೆ. ಸೂಪರ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಏನಂದ್ರೆ ಸ್ಟ್ರೈಟ್ ಫಾರ್ವರ್ಡ್, ಚೆನ್ನಾಗಿರ್ತೀರ, ಕ್ಲಾಸ್ ಆಗಿರುತ್ತೆ, ನಿಮ್ಮ ಒಂದು ಮಾತು ನಮ್ಮ ರಕ್ಷಿತಾಗೆ ಪವರ್ಫುಲ್ ಆಗಿ ಇನ್ಕ್ಲೂಸ್ ಆಗಕ್ಕೆಲ್ಲ ಕೊಡ್ತಿರುತ್ತೆ ಅಂತೆಲ್ಲ ಹೇಳ್ತಾರೆ. ತುಂಬಾ ಚೆನ್ನಾಗಿತ್ತು. ಇನ್ನು ಅದಾದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನಂದ್ರೆ ಗಿಲ್ಲಿ ಮತ್ತು ರಕ್ಷಿತಾ ಒಂದು ಟಾಸ್ಕ್ ಆಡ್ತಾರೆ. ಅಂದ್ರೆ ಫ್ಯಾಮಿಲಿ ಕೆಲ ಬಂದಿರ್ತಾರಲ್ವಾ, ಈಗ ರಕ್ಷಿತಾ ಫ್ಯಾಮಿಲಿ ಆಗಿರ್ಬೋದು, ಅಶ್ವಿನಿ ಫ್ಯಾಮಿಲಿ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಇವ್ರ ಫ್ಯಾಮಿಲಿ ಆಗಿರ್ಬೋದು, ಧ್ರುವಂತರ ಫ್ಯಾಮಿಲಿ ಆಗಿರ್ಬೋದು, ಒಬ್ಬರಿಂದ ಒಬ್ರು ಫ್ಯಾಮಿಲಿ, ಒಬ್ರು ಮೆಂಬರು, ಈ ರೀತಿ ತಗೊಂಡಾಗ ರಕ್ಷಿತಾ ಅಮ್ಮ, ನಮ್ಮ ಧ್ರುವಂತ ತಮ್ಮ, ಅದೇ ರೀತಿಯಾಗಿ ಅಶ್ವಿನಿ ಅವರ ಅಮ್ಮ, ಇವರು ಟಾಸ್ಕ್ ಆಡಬೇಕು. ಏನಂದ್ರೆ ಗಿಲ್ಲಿ ಡ್ಯಾನ್ಸ್ ಮಾಡಿ ತೋರಿಸ್ತಾನೆ, ಆ ಡ್ಯಾನ್ಸ್ ನ ಕರೆಕ್ಟ್ ಆಗಿ ತೋರಿಸ್ಬೇಕು, ಕೊನೆಯವರೆಗೂ ಅದೇ ಸ್ಟೆಪ್ ಇರಬೇಕು. ಆ ರೀತಿ ಡ್ಯಾನ್ಸ್ ಮಾಡಿದಾಗ ಗಿಲ್ಲಿ ರಕ್ಷಿತಾ ಅಂತೂ ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಆ ಸ್ಟೆಪ್ಗಳು ನೋಡ್ಬೇಕು, ಸುಮ್ಮನೆ ಹಿಂಗೆ ಹಂಗೆ ಅಂತ. ಬಟ್ ಒಬ್ರು ಕೂಡ ಕರೆಕ್ಟ್ ಆಗಿ ಮಾಡಿಲ್ಲ, ಕೇವಲ ಗಿಲ್ಲಿ ರಕ್ಷಿತಾ ಮಾತ್ರ ಕರೆಕ್ಟ್ ಆಗಿ ಮಾಡ್ತಾ ಇದ್ರು. ಅದಾದ್ಮೇಲೆ ರಕ್ಷಿತಾ ಅಮ್ಮ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಅಶ್ವಿನಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಿರಲಿಲ್ಲ, ಅಶ್ವಿನಿ ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಅವ್ರ ಅಮ್ಮ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಿರಲಿಲ್ಲ. ಆ ರೀತಿಯಾಗಿ ಬರ್ತಾ ಕೊನೆಗೆ ಧ್ರುವಂತ್ ಇರ್ತಾ ಇದ್ರು. ಧ್ರುವಂತ್ ಒಂದೇ ಸ್ಟೆಪ್, ಹಿಂಗೆ ಇದೇ ಸ್ಟೆಪ್. ಬಟ್ ಗಿಲ್ಲಿ ಮಾಡಿರೋ ಡ್ಯಾನ್ಸ್ಗೂ ಅಲ್ಲಿ ಮಾಡಿರೋ ಡ್ಯಾನ್ಸ್ಗೂ ತುಂಬಾ ಡಿಫ್ರೆನ್ಸ್ ಇರ್ತಾ ಇತ್ತು. ಈ ಟಾಸ್ಕ್ ಮಾತ್ರ ತುಂಬಾ ಸೂಪರ್ ಆಗಿತ್ತು. ತುಂಬಾ ನಗ್ತೀರ ನೀವು ಕೂಡ. ಈ ಮಿಡ್ ನೈಟ್ ಅಲ್ಲಿ ಮಿಡ್ ನೈಟ್ ಎಪಿಸೋಡ್ ಬರುತ್ತೆ. ಅದಾದ್ಮೇಲೆ ತುಂಬಾ ಸೂಪರ್ ಆಗಿತ್ತು. ನಾನು ಆಲ್ರೆಡಿ ಗಿಫ್ಟ್ಸ್ ಬಗ್ಗೆ ಎಲ್ಲ ಹೇಳಿದೆ, ಆ ರೀತಿ ಆಗಿತ್ತು. ಇನ್ನು ಅದಾದ್ಮೇಲೆ ಫೋಟೋ ಗ್ಯಾಲರಿ ಬರುತ್ತೆ. ಈ ಫೋಟೋ ಗ್ಯಾಲರಿಯಲ್ಲಿ ಖಂಡಿತವಾಗ್ಲೂ ನಾವು ಊಹೆ ಮಾಡೋಕ್ಕಾಗಲಿಲ್ಲ. ಅಶ್ವಿನಿ ಅವರ ಅಮ್ಮ, ಅಶ್ವಿನಿ ಮಗ ಫೋಟೋ ತಗೋಬೇಕಾದ್ರೆ ನಿಮ್ಗೆ ಯಾರಾದ್ರೂ ಫೇವರೇಟ್ ಇದ್ರೆ ಕರ್ಕೋಬಹುದು ಅಂತ ಹೇಳಿದಾಗ ಗಿಲ್ಲಿನ ಕರ್ಕೊಂಡು ಫೋಟೋ ಎಳಿತಾರೆ. ನಿಮ್ಗೆ ಇಷ್ಟಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಅವರ ಅಮ್ಮನಿಗೆ ಗಿಲ್ಲಿ ಅಮ್ಮ ಅಶ್ವಿನಿ ಅವರ ಅಮ್ಮನಿಗೆ ಗಿಲ್ಲಿ ಅಂದ್ರೆ ಎಷ್ಟು ಇಷ್ಟ ಅಂತ ತುಂಬಾ ಇಲ್ಲೇ ಗೊತ್ತಾಗುತ್ತೆ. ಅವ್ರು 3 ಜನ ಫೋಟೋ ತಗೊಂತಾರೆ. ಒಂದು ಫ್ಯಾಮಿಲಿ ಫೋಟೋ ಇದೆಯಲ್ಲ, ಫ್ಯಾಮಿಲಿ ಫ್ರೇಮ್ ಇದೆಯಲ್ಲ, ಆ ಫ್ರೇಮ್ ಅಲ್ಲಿ ಫೋಟೋ ತಗೋಬೇಕಾದ್ರೆ ಗಿಲ್ಲಿನ ಕರ್ಕೊಂಡು ಗಿಲ್ಲಿ ನೀನ್ ಕೂಡ ನಮ್ಮ ಫ್ಯಾಮಿಲಿ ಇರೋ ಅಂತ ಹೇಳಿ ಫೋಟೋ ತಗೊಂತಾರೆ. ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿತ್ತು. ಅದೇ ರೀತಿಯಾಗಿ ನಮ್ಮ ಇವರು ರಕ್ಷಿತಾ ಫ್ಯಾಮಿಲಿ ಬಂದಾಗ ರಕ್ಷಿತಾ ಫ್ಯಾಮಿಲಿ ಆ ಅಮ್ಮ, ಆ ಅಕ್ಕ, ರಕ್ಷಿತಾ ಜೊತೆಗೆ ಮತ್ತೆ 3 ಜನ ಹೋಗ್ತಾರೆ. ಒಂದು ಗಿಲ್ಲಿ, ಒಂದು ರಘು, ಒಂದು ಮಾಳು. ಈ 3 ಜನ ಕೂಡ ಚೆನ್ನಾಗಿ ಮಾತಾಡ್ತಾರ, ಚೆನ್ನಾಗಿರ್ತಾರ. ನಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಫೋಟೋ ಇರ್ಲಿ ಅಂತ ಹೇಳಿ ಎಲ್ಲ ಕರ್ಕೊಂಡು ಫೋಟೋ ಎಳಿತಾರೆ. ಅದೊಂದು ಹೈಲೈಟ್ ಆಗಿತ್ತು. ಆ ಡ್ಯಾನ್ಸ್ ಒಂದು ಹೈಲೈಟ್ ಆಗಿತ್ತು. ಅದಾದ್ಮೇಲೆ ಟಾಸ್ಕ್ ಅಂತ ಹೇಳಿದಲ್ಲ, ಟಾಸ್ಕ್ ಆಗಿತ್ತು. ಇನ್ನು ಎಕ್ಸ್ಪೆಷಲಿ ನಮ್ಮ ರಕ್ಷಿತಾ ಅಕ್ಕನ ತಂಗಿ ಹತ್ರ ಏನಾದ್ರು ಇನ್ಪುಟ್ಸ್ ಎಲ್ಲ ಕೊಡು ಅಂತ ಕೇಳಿದಾಗ ಕೊಡಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಅಂದ್ರೆ ಮಾತಾಡಬಾರ್ದು, ಮಾತಾಡೋ ಹಾಗೆ ಇಲ್ಲ ಅಂತ ಹೇಳಲ್ಲ, ಹೇಳಿದಾಗ ತುಂಬಾನೇ ಅಂದ್ರೆ ತುಂಬಾ ಇನ್ನೋಸೆಂಟ್ ಆಗಿ ಕಾಣ್ತಾ ಇದ್ರು. ಬಟ್ ಮಾತಾಡಲ್ಲ ಅಂದ್ರು ಬಿಡ್ದಾನೆ
ಬಾತ್ರೂಮ್ ಕಡೆ ಎಲ್ಲ ಎಳ್ಕೊಂಡೋಗೆಲ್ಲ ಮಾತಾಡ್ತಾ ಇದ್ರು. ತುಂಬಾ ಸಖತ್ತಾಗಿತ್ತು. ಅದಾದ್ಮೇಲೆ ಗಿಲ್ಲಿ ಮತ್ತು ಅಶ್ವಿನಿ ಅವ್ರ ಅಮ್ಮ ಒಂದು ಸಪ್ರೇಟ್ ಜೋನೆ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸ್ ಮೇಲೆ ಅಂತ ಹೇಳ್ಬೋದು ಮಿಡ್ ನೈಟ್ ಎಲ್ಲ ತೋರಿಸಿದಾಗ. ಯಾಕೆಂದ್ರೆ ಕಾಮಿಡಿ ಮಾತ್ರ ತುಂಬಾ ಸೂಪರ್ ಆಗಿತ್ತು, ಅದ್ಭುತವಾಗಿತ್ತು. ಅಂದ್ರೆ ಗಿಫ್ಟ್ ಅಂತ ಕೊಟ್ಟಾಗ ಅವ್ರ ಮಗ ಸೆಲೆಕ್ಟ್ ಮಾಡಿರ್ತಾರೆ, ನಾನ್ ಸೆಲೆಕ್ಟ್ ಮಾಡಿಲ್ಲ, ನಾನು ಹಿಂಗ್ ಹೊರಗಡೆ ಬರೋ ಒಂದು ಬಂಗಾರ ಚೈನೇ ಕೊಡ್ತೀನಿ ಅಂತೆಲ್ಲ ಗಿಲ್ಲಿಗೆ ತುಂಬಾ ಎಂಕರೇಜ್ ಮಾಡ್ತಾ ಇದ್ರು. ಅತ್ತೆ ಅತ್ತೆ ಅಂತ ಹೇಳಿ ಮಗಳ ಬಗ್ಗೆ, ಅತ್ತೆ ಮಗಳು ಮರಿಬೇಡ ಅಂತ ಎಲ್ಲ ತುಂಬಾ ಸಖತ್ತಾಗಿ ಮಾತಾಡ್ತಾ ಇದ್ರು ಎಪಿಸೋಡ್ ಅಲ್ಲಿ. ಇನ್ನು ಕಾವ್ಯ ಗಿಲ್ಲಿ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಏನಂದ್ರೆ ಯಾವಾಗ ಬರ್ತಾರೆ ನಮ್ಮ ಫ್ಯಾಮಿಲಿ, ಅವಾಗ ಇವಾಗ ಏನಾಗ್ಬೋದು ಏನಾಗುತ್ತೆ ಎಲ್ಲ ತುಂಬಾ ಥಿಂಕಿಂಗ್ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಇವರು ಕೂಡ ಯಾರು ಧ್ರುವಂತರ ಫ್ಯಾಮಿಲಿ ಅವರ ತಮ್ಮ ಆಗಿರ್ಬೋದು, ಅವರ ಸೊಸೆ ಆಗಿರ್ಬೋದು, ಧ್ರುವಂತರ ಸೊಸೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂದ್ರೆ ಧ್ರುವಂತರ ಬಗ್ಗೆ ಏನ್ ಹೇಳ್ಬೇಕು, ನಾವು ತುಂಬಾ ಅಣ್ಣ ಯಾವಾಗ ಅಂದ್ರೆ ಒಬ್ಬೊಬ್ರು ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತಾಡ್ಬೇಕು, ಕಂಟೆಸ್ಟೆಂಟ್ ಬಗ್ಗೆ ಮಾತಾಡ್ಬೇಕು. ಆ ಟೈಮಲ್ಲಿ ಧ್ರುವಂತರ ಬಗ್ಗೆ ಯಾವುದೇ ಕಾಲೇಜ್ಗೆ ಹೋದ್ರು ಎಲ್ಲಿಗೆ ಹೋದ್ರು ಸೋತ್ ಬಂದಿರೋ ಇಷ್ಟನೇ ಇಲ್ಲ. ಧ್ರುವಂತರಣ ಚೆನ್ನಾಗಿ ಆಡ್ಕೊಂಡ್ ಬಂದರೆ ಆಡ್ತಾ ಇದಾರೆ, ಕಪ್ಪು ಕೂಡ ಗೆದ್ಕೊಂಡ್ ಬರ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಕಪ್ಪೆಲ್ಲ ಗೆಲ್ಲಲ್ಲ, ಅದು ಬೇರೆ ವಿಷಯ. ಹಂಗೆಲ್ಲ ಹೇಳ್ತಾ ಇದ್ರು. ಸಾರಿ, ಎಂಕರೇಜ್ ಅಂತೂ ಮಾಡ್ಬೇಕಲ್ವಾ ನಾವು, ಅವ್ರ ಫ್ಯಾಮಿಲಿ ಅಂದ್ಮೇಲೆ. ಆ ರೀತಿ ಎಲ್ಲ ಮಾತಾಡ್ತಾ ಇದ್ರು. ನಮ್ಮ ಪಕ್ಕ ಹಳ್ಳಿಯೂರಲ್ಲಿ ಟಿವಿ ಇರಲಿಲ್ಲ ಅಂತ ಟೈಮಲ್ಲಿ ಧ್ರುವಂತ ಅವರು ಅಲ್ಲಿಂದ ಹೊರಗಡೆ ಬಂದು ಬೆಂಗಳೂರಿಗೆ ಬಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ, ಆವಾಗ ಅಶ್ವಿನಿ ಗೌಡ ಇದ್ರು, ಇವಾಗ ಅಶ್ವಿನಿ ಗೌಡ ಇದ್ದಾರೆ. ತುಂಬಾ ಕೋಇನ್ಸಿಡೆನ್ಸ್ ಆಗಿದೆ ಇದು. ತುಂಬಾ ಚೆನ್ನಾಗಿತ್ತು, ತುಂಬಾ ಆರ್ಟ್ಫುಲ್ ಆಗಿದೆ, ತುಂಬಾ ಅದ್ಭುತವಾಗಿದೆ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ರಕ್ಷಿತ್ ಅವ್ರ ಫ್ಯಾಮಿಲಿಗಳು ರಕ್ಷಿತ್ ಅವ್ರ ಬಗ್ಗೆ ತುಂಬಾ ಹೇಳ್ತಾರೆ. ನಮಗೆ ಈ ಒಂದು ಸ್ಟೇಜು ಇಂಥ ಒಂದು ಇದು ಬರೋಕೆ ನಾವು ನಮ್ಮ ರಕ್ಷಿತನೇ ಕಾರಣ. ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆಲ್ಲ ಬಂದಿದ್ರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅಶ್ವಿನಿ ನಮ್ಮ ಸೀಕ್ರೆಟ್ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ ಒಬ್ಬೊಬ್ಬರು ಒಂದು ಸೀಕ್ರೆಟ್ ಎಲ್ಲ ಹೇಳ್ತಾರೆ. ರಕ್ಷಿತ ಸೀಕ್ರೆಟ್ ಅಂತ ತುಂಬಾ ಚೆನ್ನಾಗಿತ್ತು, ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ. ಅದೇ ರೀತಿಯಾಗಿ ನಮ್ಮ ಅಶ್ವಿನಿ ಅವರು ಕೂಡ ಸೀಕ್ರೆಟ್ ಅವರ ತಮ್ಮನ ಹತ್ರ ತುಂಬಾ ಜಗಳ ಎಲ್ಲ ಮಾಡ್ತಿದ್ರು ಅಂದ್ರೆ ಚಿಕ್ಕವರಿದ್ದಾಗ, ಅದನ್ನೆಲ್ಲ ಶೇರ್ ಮಾಡ್ಕೊಂತ ಇದ್ರು. ಅದೇ ರೀತಿಯಾಗಿ ಅಮ್ಮ ಕಷ್ಟಪಟ್ಟಿದ್ದಾಳೆ, ಅಮ್ಮ ಇದ್ದಾಳೆ ಅಂತೆಲ್ಲ ಇಷ್ಟ ಅಂತೆಲ್ಲ ಹೇಳ್ತಾ ಇಲ್ಲ, ಲಾಯಲ್ ಆಗಿದ್ದಾರೆ, ಚೆನ್ನಾಗಿ ಆಡ್ತಾ ಇದಾರೆ ಅಂತೆಲ್ಲ ಮಗ ಹೇಳ್ತಾ ಇದ್ರು. ಇನ್ನು ಮೇನ್ ಆಗಿ ಧ್ರುವಂತರ ಆಯ್ತು, ಆಮೇಲೆ ನಮ್ಮ ಅಶ್ವಿನಿ ಆಯ್ತು, ಆಮೇಲೆ ರಕ್ಷಿತಾ ಫ್ಯಾಮಿಲಿ ಆಯ್ತು, ಒಬ್ಬೊಬ್ರ ಬಗ್ಗೆ ಒಬ್ರು ಹೇಳ್ತಾ ಇದ್ರು. ಆ ರೀತಿ ಹೇಳ್ಬೇಕಾದ್ರೆ ತುಂಬಾ ಇಂಟರ್ಪ್ರೇಟ್ ಮಾಡ್ತಾ ಇದ್ರು. ರಕ್ಷಿತಾ ಮಾತಾಡಕ್ಕೆ ಬಿಡ್ತಾರಲ್ಲ ಅಮ್ಮನ ಹತ್ರ ಹೋಗಿ, ಹಂಗಲ್ಲಮ್ಮ ಹಿಂಗಲ್ಲಮ್ಮ ಅಂತ ಅಲ್ಲೆಲ್ಲ ನಿಂತ್ಕೊಬೇಡ, ಬಾ ಕರೆದು ಕುತ್ಕೊಂಡು ಕೂಡ ಕೂರೋ ಚಾನ್ಸ್ ಇರ್ತಿರ್ಲಿಲ್ಲ. ಆ ರೀತಿ ಆಯ್ತು. ಇನ್ನು ಫೋಟೋ ಫ್ಯಾಮಿಲಿ ಅಂತ ಬಂದಾಗ ಆ ರೀತಿ ಇತ್ತು. ಸಖತ್ತಾಗಿ ಕ್ಯೂಟ್ ಅಂಡ್ ಎನರ್ಜಿ ಆಗಿ ನಿನ್ನೆ ಮಿಡ್ ನೈಟ್ ಅಲ್ಲಿ ತುಂಬಾ ಫನ್ ಅಂದ್ರೆ ತುಂಬಾ ಫನ್ನು. ಎಕ್ಸ್ಪೆಷಲಿ ಅಶ್ವಿನಿ ಹಾಗೂ ಗಿಲ್ಲಿ, ಧ್ರುವಂತು ಇವ್ರ ಮಧ್ಯೆ ಒಂದು ಸಖತ್ತಾಗಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಕಾಮಿಡಿ ಸಖತ್ತಾಗಿ ಎಲ್ಲಾರು ಕಾಲು ಎಳಿತಾ ಇತ್ತು. ಅತ್ತೆ ಅಂತ ಬಿಡ್ತಾನೆ ಇರ್ಲಿಲ್ಲ ಗಿಲ್ಲಿ, ಕೊನೆವರೆಗೂ ಅದನ್ನೇ ಮಾಡ್ತಾ ಇದ್ದ ಮಿಡ್ ನೈಟ್ ಲೈವ್ ಅಲ್ಲಿ. ಇನ್ನು ಅದಾದ್ಮೇಲೆ ರಕ್ಷಿತ್ ಅವರ ಫ್ಯಾಮಿಲಿಗಳು ತುಂಬಾ ಇನ್ನೋಸೆಂಟ್ ಆಗಿ ಕಾಣ್ತಾ ಇದ್ರು, ಖಂಡಿತವಾಗ್ಲು ಚೆನ್ನಾಗೆಲ್ಲ ನೋಡ್ತಾ ಇದ್ರು. ಇನ್ನು ಅದಾದ್ಮೇಲೆ ಮೇನ್ ಆಗಿ ಏನಂದ್ರೆ ಇಲ್ಲಿ ಆ ಕ್ಯಾಪ್ಟನ್ಸಿ ಸೆಲೆಕ್ಟ್ ಮಾಡಬೇಕಾದ್ರೆ ಯಾರು ತೋರ್ಸಾ ಇಲ್ಲ. ಬಿಗ್ ಬಾಸ್ ಇವ್ರು ಮಾತ್ರ ತೋರಿಸ್ತಾ ಇದ್ದು, ಆ ಕಡೆ ತೋರ್ಸಾ ಇಲ್ಲ. ನಾವ್ ಎಂಜಾಯ್ ಮಾಡಿದ್ದೆ ಅಂದ್ರೆ ಮಿಡ್ ನೈಟ್ ಅಲ್ಲಿ ಕೇವಲ ಟಾಸ್ಕ್, ಅವ್ರ ಕುಟುಂಬಗಳ ಒಂದು ಮಾತುಗಳು ಅದ್ಭುತವಾಗಿ ಇತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅವ್ರ ಮನೆ ಕೆಲಸ ಕೂಡ ತೋರಿಸ್ತಾರೆ ನೈಟ್ ಅಲ್ಲಿ. ತುಂಬಾ ಚೆನ್ನಾಗಿತ್ತು. ಮಿಡ್ ನೈಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನಡೆದಿದ್ದು ಇಷ್ಟೇನೆ. ಏನ್ ಗೊತ್ತಾ, ಎಮೋಷನ್ಸ್ ಎಲ್ಲ ಬಿಲ್ಡ್ ಆಗಿರ್ತಾರೆ, ಎಮೋಷನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ, ಅವೆಲ್ಲ ಹೇಳಕ್ಕಾಗಲ್ಲ. ಅಲ್ಲಿ ರಘು ಅವರು ಗಿಲ್ಲಿಗೆ ಹೇಳ್ತಾ ಇದ್ರು ಏನಂತಂದ್ರೆ, ಆ ಡ್ಯಾನ್ಸ್ ಇದೆ ಅಂತ ಹೇಳಲ್ಲ, ಡ್ಯಾನ್ಸ್ ಸ್ಟೆಪ್ಸ್ ನಿಧಾನ ಮಾಡು, ಕಂಟಿನ್ಯೂ ಅಂದ್ರೆ ನಿಧಾನಕ್ಕೆ ಮಾಡು, ಒಳ್ಳೊಳ್ಳೆ ಸ್ಟೆಪ್ ಎಲ್ಲ ತೋರಿಸ್ಕೊಡು, ಅವರೆಲ್ಲ ಮಾಡಂಗಿಲ್ಲ, ನೀನ್ ತುಂಬಾ ಇದು ಹಾರ್ಡ್ ಎಲ್ಲ ಮಾಡ್ತಾ ಇದ್ದೆ, ತುಂಬಾ ಕಷ್ಟ ಇರೋ ಸ್ಟೆಪ್ಗಳೆಲ್ಲ ಮಾಡ್ತಾ, ಅವೆಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ಗಿಲ್ಲಿ ಆತರ ಮಾಡಲ್ಲ. ಮೇನ್ ಆಗಿ ಆ ಲಕ್ಸುರಿ ಬಜೆಟ್ಗಿಂತ ಅವ್ರು ಮಾಡೋ ಟಾಸ್ಕ್ ಇದಲ್ಲ, ಎಲ್ಲರೂ ಕಾವ್ಯ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ತುಂಬಾ ಹೊಟ್ಟೆ ಉಣ್ಣಾಗ ನಗ್ತೀವಿ ಅಂತ ನೋಡಿ ಆ ರೀತಿಯಲ್ಲಿ ನಗ್ತಾ ಇದ್ರು. ಆ ಟಾಸ್ಕ್ ಮಾತ್ರ ಅಷ್ಟು ಚೆನ್ನಾಗಿತ್ತು, ಅಷ್ಟೆಲ್ಲ ಇತ್ತು. ಹೇಳ್ದಲ್ಲ, ಆ ಫ್ಯಾಮಿಲಿ ಮೂರ್ ಜನ ಬಗ್ಗೆ ಮಾತಾಡ್ತಾರೆ, ಗಿಫ್ಟ್ಸ್ ಎಲ್ಲ ಕೊಡ್ತಾರೆ. ಅದೇ ರೀತಿಯಾಗಿ ಆ ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಆದ್ಮೇಲೆ ಐ ಥಿಂಕ್ ಅಷ್ಟೇನೆ ಮಿಡ್ ನೈಟ್ ಅಲ್ಲಿ ಆಗಿದ್ದು, ಅಷ್ಟು ಬಿಟ್ರೆ ಏನೂ ಆಗಿಲ್ಲ ಅಂತ ಅನ್ಸುತ್ತೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕನ್ನಡ.